ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈಗಾಗಲೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಏನಪ್ಪ ಅಂದರೆ ಸೆಕೆಂಡ್ ರೌಂಡ್ ಬಗ್ಗೆ ಮೀನ್ಸ್ UGCET 2024 ಎರಡನೇ ಸುತ್ತಿನ ಅಥವಾ ಸೆಕೆಂಡ್ ರೌಂಡ್ ಬಗ್ಗೆ ನಾನು ವೇಳಾಪಟ್ಟಿ ಅಥವಾ ಟೈಮ್ ಟೇಬಲ್ ಬಗ್ಗೆ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಸೊ ಅದು ಆ ಟೈಮ್ ಟೇಬಲ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಿಮಗೆಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಅದೇ ಸೆಕೆಂಡ್ ರೌಂಡ್ ಬಗ್ಗೆ KA ಒಂದು ಸಣ್ಣ ಇಂಪಾರ್ಟೆಂಟ್ ಮೆಸೇಜ್ ಕಳಿಸಿದ್ದಾರೆ ಎಲ್ಲ ಸ್ಟೂಡೆಂಟ್ಸ್ಗೆ. ಚಾಯ್ಸ್ 2 ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರೋರಿಗೆ ಸ್ಪೆಷಲಿ ಅಂಥವರಿಗೆ ವೆರಿ ಇಂಪಾರ್ಟೆಂಟು. ಯಾರು ವೀಡಿಯೋ ಸ್ಕಿಪ್ ಮಾಡಬೇಡ್ರಿ, ಕರೆಕ್ಟಾಗಿ ನೋಡ್ಕೋಬೇಕು. ನೋಡಿದರೆ ಮಾತ್ರ ಅರ್ಥ ಆಗ್ತದೆ. ಸುಮ್ಮನೆ ನಿಮಗೆ ಅರ್ಥ ಆಗಲಿಲ್ಲಪ್ಪ ಅಂದರೆ ಈ PDF ದಲ್ಲಿ ನಾನೆಲ್ಲ ತೋರಿಸ್ತೀನಿ ಕೂಡ, ಮತ್ತು ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ, ನಿಮಗೆಲ್ಲ ಅರ್ಥ ಆಗಿಬಿಡ್ತದೆ. ಸೊ ವೀಡಿಯೋಗೆ ಸ್ಕಿಪ್ ಮಾಡದೆ ಎಲ್ಲರೂ ಕರೆಕ್ಟಾಗಿ ನೋಡ್ಕೋಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ ಇವಾಗ ಅಷ್ಟೇ ಅಲ್ಲ, ನಿಮಗೆ ಅಡ್ಮಿಷನ್ ಆದಮೇಲೆ ಕೂಡ ನಿಮಗೆಲ್ಲ ಹೆಲ್ಪಿಂಗ್ ನನ್ನ ಕಡೆಯಿಂದ ಆಗುತ್ತದೆ. ಈ ಚಾನಲಲ್ಲಿ ನಿಮಗೆ ಎಲ್ಲ ಅಪ್ಡೇಟ್ ಸಿಗ್ತದೆ. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ನೋಡ್ಕೋಬೋದು ಕರೆಕ್ಟಾಗಿ. UGCET UG NEET 2024 ಎರಡನೇ ಸೀಟು ಹಂಚಿಕೆಯ ಫಲಿತಾಂಶದ ನಂತರದ ಪ್ರಕ್ರಿಯೆ. ಸೊ ಇದು ಏನಪ್ಪ ಅಂದರೆ ನಿಮಗೆ ಇವಾಗ UGCET ಎರಡನೇ ಸುತ್ತಿನ ರೌಂಡ್ ವೇಳಾಪಟ್ಟಿ ಬಿಟ್ಟಿದ್ದಾರೆ. ವೇಳಾಪಟ್ಟಿ ಬಿಟ್ಟ ತಕ್ಷಣ ಬಿಟ್ಟಾರ. ಬಟ್ ಅದು ಏನಪ್ಪ ಅಂದರೆ ಇವಾಗ ಸೆಕೆಂಡ್ ರೌಂಡ್ ರಿಸಲ್ಟ್ ಬರ್ತದಲ್ಲ, ಆ ರಿಸಲ್ಟ್ ಬಂದ ಮೇಲೆ ಏನೇನು ಇರ್ತದೆ ಮತ್ತು ಅದಕ್ಕಿಂತ ಮುಂಚೆ ಏನೇನು ಇರ್ತದೆ ಅನ್ನೋದು KA ಒಂದು ಸಣ್ಣ ಮೆಸೇಜ್ ಕಳಿಸಿದ್ದಾರೆ. ಸೊ ಎಲ್ಲರೂ ಕರೆಕ್ಟಾಗಿ ನೋಡ್ಕೋಬೇಕು. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು PDF ಓಪನ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಕೋಬೋದು, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ಫಾರ್ಮಸಿ, BSc ನರ್ಸಿಂಗ್, ಯೋಗ ಮತ್ತು ನ್ಯಾಚುರೋಪತಿ ಮುಂತಾದ ಕೋರ್ಸುಗಳು UGCET 2024 ಎರಡನೇ ಸೀಟು ಹಂಚಿಕೆಯ ಫಲಿತಾಂಶದ ನಂತರ ಅಭ್ಯರ್ಥಿಗೆ 4 ಚಾಯ್ಸ್ಗಳಲ್ಲಿ ಯಾವುದು ಇಷ್ಟವಿದೆಯೋ ಅಂಥ ಚಾಯ್ಸನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಅಂದರೆ ಏನಪ್ಪ ಅಂದರೆ UGCET ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದ ನಂತರ ಏನಪ್ಪ ಅಂದರೆ ಸೇಮ್ ಚಾಯ್ಸ್ 4 ಕೊಡ್ತಾರೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಮತ್ತೆ ಬರ್ತದೆ. ಸೊ ಅವಾಗ ಏನಪ್ಪ ಅಂದರೆ ನಿಮಗೆ ಯಾವ ಚಾಯ್ಸ್ ಇಷ್ಟ ಇದೆ ಅವಾಗ ಅದನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಚಾಯ್ಸ್ಗಳ ವಿವರಗಳನ್ನು ಸದ್ಯದಲ್ಲೇ ನೀಡಲಾಗುವುದು. ನಿಮಗೆ ಚಾಯ್ಸ್ ಅಂದರೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅದರ ಬಗ್ಗೆ ಇನ್ನೊಂದ್ಸಲ ಹೇಳ್ತಾರೆ ಅವರು. ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಚಾಯ್ಸ್ಗಳ ವಿವರಗಳನ್ನು ಸದ್ಯದಲ್ಲೇ ನೀಡಲಾಗುವುದು. ಅದನ್ನು ಒಂದು ಬಿಡ್ತಾರೆ, PDF ಬಿಡ್ತಾರೆ, ಅದನ್ನು ನಾನು ಬಿಟ್ಟಾಗ ಹೇಳ್ತೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ಫಾರ್ಮಸಿ, BSc ನರ್ಸಿಂಗ್, ಯೋಗ ಮತ್ತು ನ್ಯಾಚುರೋಪತಿ ಮುಂತಾದ ಹಾಗೂ ವೈದ್ಯಕೀಯ, ದಂತ ವೈದ್ಯಕೀಯ ಮತ್ತು ಆಯುಷ್ ಕೋರ್ಸುಗಳು ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಕುರಿತು ಅಭ್ಯರ್ಥಿಗಳಿಗೆ ಸೂಚನೆಗಳು. ಇದು ಸೆಕೆಂಡ್ ರೌಂಡ್ ಬಗ್ಗೆ ಸೀಟು ಹಂಚಿಕೆ ಅಂದರೆ ನಿಮಗೆ ಸೀಟ್ ಅಲಾಟ್ ಆಗುತ್ತಲ್ಲ, ಅದ್ರ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಮಾಹಿತಿ. ಸೊ ಫಸ್ಟ್ ಪಾಯಿಂಟ್ ನೋಡ್ರಿ, ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ನಂತರ ಉಳಿದಿರುವ ಅಥವಾ ರದ್ದುಪಡಿಸಿಕೊಳ್ಳುವ ಅಥವಾ ಹೊಸದಾಗಿ ಸೇರ್ಪಡೆಯಾಗುವ ಲಭ್ಯವಾಗುವ ಸೀಟುಗಳನ್ನು ಎರಡನೇ ಸುತ್ತಿನ ಸೀಟು ಹಂಚಿಕೆಗೆ ಪರಿಗಣಿಸಲಾಗುವುದು. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಇವಾಗ ನೀವು ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಕೊಟ್ಟಿರ್ತೀರಿ ಅಥವಾ ಚಾಯ್ಸ್ 3 ಕೊಟ್ಟಿರ್ತೀರಿ. ಚಾಯ್ಸ್ 2 ಕೊಟ್ಟರೆ ಏನಾಗುತ್ತಪ್ಪ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಆಪ್ಷನ್ ಎಂಟ್ರಿ ಒಂದು 20 ಕಾಲೇಜ್ ಮಾಡಿರ್ತೀರ, ಅದರಲ್ಲಿ ನಿಮಗೆ 10ನೇ ಕಾಲೇಜ್ ಸಿಗ್ತದೆ. ಅಂದರೆ 1 to 10th ಅಷ್ಟೇ ಕಾಲೇಜ್ ರಿಮೈನಿಂಗ್ ಉಳಿತಾವ. 10 ಕಾಲೇಜ್ 10ನೇ ಕೆಳಗಿರೋ ಎಲ್ಲ ಕಾಲೇಜ್ ಡಿಲೇಟ್ ಆಗಿಬಿಡ್ತಾವೆ. ಸೊ 1 to 10th ಅಷ್ಟರಲ್ಲೇ ನೀವು ರಿಅರೇಂಜು, ಡಿಲೇಟ್ ಆಪ್ಷನ್ಸ್ ಅದೆಲ್ಲ ಮಾಡ್ಕೋಬೋದು. ಸೊ ಚಾಯ್ಸ್ 3 ಕೊಟ್ಟವ್ರಿಗೆ ಏನಪ್ಪ ಅಂದರೆ ಚಾಯ್ಸ್ 3 ಕೊಟ್ಟವರು ಫಾರ್ ಎಕ್ಸಾಂಪಲ್ 20 ಆಪ್ಷನ್ ಎಂಟ್ರಿ ಮಾಡಿರ್ತೀರ, ಅದರಲ್ಲಿ ನಿಮಗೆ 1ನೇ ಅಥವಾ 1ನೇ ಕಾಲೇಜ್ ಅಲೌಟ್ ಆಗಿರ್ತದೆ. ಸೊ 1ನೇ ಕಾಲೇಜ್ ಅಲೌಟ್ ಆದರೆ ಏನಪ್ಪ ಅಂದರೆ ಅಲ್ಲಿ 1ನೇ ಕಾಲೇಜ್ ಮಾತ್ರ ಡಿಲೀಟ್ ಆಗ್ತದೆ. ಸೊ ರಿಮೈನಿಂಗ್ 19 ಕಾಲೇಜಲ್ಲಿ ಇರ್ತಾವೆ. ಸೊ ಅದರಲ್ಲೇ ನೀವು ರಿಅರೇಂಜು, ಡಿಲೀಟ್ ಆಪ್ಷನ್ಸು, ಮೋಡಿಫೈ ಎಲ್ಲ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಎರಡನೇ ಪಾಯಿಂಟು, ಪ್ರಾಧಿಕಾರದ ವೆಬ್ಸೈಟ್ನ ನಿಗದಿತ ಲಿಂಕ್ ಆಯ್ಕೆ ಮಾಡಿಕೊಂಡು ಅಭ್ಯರ್ಥಿಗಳು ಅವರುಗಳು ಮಾಹಿತಿಯನ್ನು ದಾಖಲಿಸಿದ್ದಲ್ಲಿ ಮೊದಲ ಸುತ್ತಿನಲ್ಲಿ ದಾಖಲಿಸಿದ ಆದ್ಯತೆಗಳನ್ನು ತೋರಿಸಲಾಗುವುದು. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇದು ಸೆಕೆಂಡ್ ರೌಂಡ್ ಆಪ್ಷನ್ ಲಿಂಕ್ ಬಿಡ್ತಾರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಏನಪ್ಪ ಅಂದರೆ ನೀವು ಫಸ್ಟ್ ರೌಂಡಲ್ಲಿ ನಿಮಗೆ ಯಾವ ಕಾಲೇಜ್ ಉಳಿದಾವ ಅನ್ನೋದು, ಅಂದರೆ ಚಾಯ್ಸ್ 2 ಚಾಯ್ಸ್ 3 ಕೊಟ್ಟಿರ್ತಿರಲ್ಲ, ಅಂದರೆ ಸಮ್ ಕಾಲೇಜ್ ಕೂಡ ಅಂದರೆ ಚಾಯ್ಸ್ 3 ಕೊಟ್ಟವರಿಗೆ ಒಂದು ಕಾಲೇಜ್ ನಿಮಗೆ ಸಿಕ್ಕಿರೋ ಕಾಲೇಜ್ ಡಿಲೇಟ್ ಆಗಿರುತ್ತೆ. ಸೊ ಚಾಯ್ಸ್ 2 ಕೊಟ್ಟವರಿಗೆ ಏನಪ್ಪ ಅಂದರೆ ಅದಕ್ಕೆ ಅಂದರೆ ಹೈಯರ್ ಆಪ್ಷನ್ಸ್, ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ 80 ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿರ್ತೀರ, ಅದರಲ್ಲಿ ನಿಮಗೆ 10ನೇ ಕಾಲೇಜ್ ಅಲೌಟ್ ಆಗಿರ್ತದೆ. 10ನೇ ಕಾಲೇಜ್ ಕೆಳಗಿರೋ ಎಲ್ಲ ಕಾಲೇಜು ಡಿಲೇಟ್ ಆಗಿಬಿಡ್ತಾವೆ. ಸೊ ಅದರಲ್ಲೇ ನೀವು ಆ 10ನೇ ಕಾಲೇಜ್ ಅಂದರೆ 1 to 10th ಅಷ್ಟೇ ಕಾಲೇಜ್ ನಿಮಗೆ ಅಲ್ಲಿ ತೋರಿಸ್ತಾವತ್ತು ಅರ್ಥ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಮೊದಲ ಸುತ್ತಿನಲ್ಲಿ ದಾಖಲಿಸಿದ ಆದ್ಯತೆಗಳು ಎರಡನೇ ಸುತ್ತಿಗೂ ಸಹ ಅನ್ವಯಿಸುತ್ತದೆ. ಸೊ ನೀವು ಏನಪ್ಪ ಅಂದರೆ ಫಸ್ಟ್ ರೌಂಡ್ಗೆ ಏನು ಆಪ್ಷನ್ ಎಂಟ್ರಿ ಮಾಡಿರ್ತಿರಲ್ಲ, ಅದು ಸೆಕೆಂಡ್ ರೌಂಡ್ಗೆ ಕೂಡ ಅಂದರೆ ಅಲೋ ಇರ್ತದೆ ಅಂತ ಅರ್ಥ. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಮೊದಲ ಸುತ್ತಿಗೂ ಮುಂಚೆ ದಾಖಲಿಸಿದ ಆದ್ಯತೆಗಳನ್ನು ಅಂತಿಮ ಎಂದು ಪರಿಗಣಿಸಲಾಗುವುದು. ಸೊ ನೆಕ್ಸ್ಟು ಅಭ್ಯರ್ಥಿಗಳು ಇದು ಹೇಳಿಲ್ಲ, ಮೊದಲ ಸುತ್ತಿಗೂ ಮುಂಚೆ ದಾಖಲಿಸಿದ ಆದ್ಯತೆಗಳನ್ನು ಅಂತಿಮ ಎಂದು ಪರಿಗಣಿಸಲಾಗುವುದು. ಅಂದರೆ ನೀವೇನು ಆಪ್ಷನ್ ಎಂಟ್ರಿ ಅಂದರೆ ಆಪ್ಷನ್ಸ್ ಮಾಡಿರ್ತೀರಲ್ಲ ಮೊದಲ ಸುತ್ತಿಗೂ ಮುಂಚೆ, ಅಂದರೆ ನೀವು ಮಾರ್ಕ್ ಅಲಾಟ್ಮೆಂಟಲ್ಲಿ ಮಾಡಿರೋ ಆಪ್ಷನ್ಸ್ಗಳನ್ನು ಅದನ್ನು ಕೂಡ ಇರ್ತದಂತ ಅರ್ಥ. ಸೊ ನೀವು ಮಾರ್ಕ್ ಅಲಾಟ್ಮೆಂಟಲ್ಲಿ ಮಾಡಿದ ನಂತರನೇ ನೀವು ಫಸ್ಟ್ ರೌಂಡಲ್ಲಿ ಕೂಡ ಎಕ್ಸ್ಚೇಂಜ್ ಮಾಡಿರ್ತೀರ ಆಪ್ಷನ್ಸು
ಬದಲಾಯಿಸೋದಾಗಲಿ ಅಥವಾ ಸೇರಿಸೋದಾಗಲಿ ಅದನ್ನು ಮಾಡಿರ್ತೀರಾ. ಸೊ ಅದನ್ನು ಕೂಡ ಇರ್ತದೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಅಭ್ಯರ್ಥಿಗಳು ಮೇಲ್ಪಟ್ಟ ಆದ್ಯತೆಗಳನ್ನು ಬದಲಾಯಿಸಬಹುದು ಅಥವಾ ತೆಗೆದು ಹಾಕಬಹುದು. ಎರಡನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳು ಬೇರೆ ಸೀಟು ತೆಗೆದುಕೊಳ್ಳುವ ಕಾರಣದಿಂದ ಉದ್ಭವಿಸುವ ಸೀಟುಗಳನ್ನು ಸಹ ಮೆರಿಟ್ ಆಧಾರದ ಮೇಲೆ ಹಂಚಿಕೆ ಮಾಡುವುದರಿಂದ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಸೀಟುಗಳ ಲಭ್ಯತೆ ಇಲ್ಲದಿದ್ದರೂ ಸಹ ಆಪ್ಷನ್ಸ್ಗಳನ್ನು ಉಳಿಸಿಕೊಳ್ಳಬಹುದು. ಸೊ ಇದರಲ್ಲಿ ಏನು ಹೇಳಿದಾರಪ್ಪ ಅಂದರೆ ಅಭ್ಯರ್ಥಿಗಳು ಮೇಲ್ಪಟ್ಟ ಆದ್ಯತೆಗಳನ್ನು ಬದಲಾಯಿಸಬಹುದು. ಅಂದರೆ ನಿಮ್ಗೆ ಅಂದರೆ ಮೇಲೆ ಇರೋ ಆಪ್ಷನ್ಸ್ ಎಲ್ಲ ನೀವು ಅಂದರೆ ಮೇಲ್ಪಟ್ಟ ಅಭ್ಯರ್ಥಿಗಳು ಮೇಲ್ಪಟ್ಟ ಆದ್ಯತೆಗಳೆಂದರೆ ಇವಾಗ ನೀವು ಅಂದರೆ ಅಲ್ಲಿ ನಿಮ್ಗೆ ಎಷ್ಟು ಕಾಲೇಜ್ ಅಂದರೆ ನಿಮ್ಗೆ ಅಲ್ಲಿ ಇವಾಗ ರಿಮೈನಿಂಗಲ್ಲಿ ಆಪ್ಷನ್ ಎಂಟ್ರಿ ಮಾಡುವಾಗ ನಿಮ್ಗೆ ಎಷ್ಟು ಕಾಲೇಜ್ ತೋರಿಸ್ತಾವೋ ಅದೆಲ್ಲ ನೀವು ಆಪ್ಷನ್ ಎಂಟ್ರಿ ಹೊಸ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಬರೋದಿಲ್ಲ. ನೀವು ಇರೋದ್ರಲ್ಲೇ ಎಡಿಟ್ ಮಾಡ್ಕೋಬೋದು. ಹಿಂದೆ ಕೆಳಗೆ ಮೇಲೆ ಮತ್ತು ರೇರೇಜ್ ಎಲ್ಲ ಅಂದರೆ ನಿಮಗೆ ಆ ಕಾಲೇಜ್ ಇಷ್ಟ ಇಲ್ಲ ಅಂದರೆ ನೀವು ಡಿಲೀಟ್ ಕೂಡ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇವಾಗ ನೀವೇನು ಮಾಡಿರ್ತೀರಪ್ಪ ಅಂದರೆ ನಿಮಗೆ ಬೇಸ್ ನರ್ಸಿಂಗ್ ಬೇಕಾಗಿರ್ತದೆ. ಸೊ ನೀವು ಫಸ್ಟ್ ಅನ್ನಲ್ಲಿ ಏನಪ್ಪ ಅಂದರೆ ಇಂಜಿನಿಯರಿಂಗು ಎಲ್ಲ ಮಿಕ್ಸ್ ಮಾಡಿರ್ತೀರಾ. ಸೊ ನಿಮಗೆ ಯಾವ ಕೋರ್ಸ್ ಬೇಡೋ ಅದನ್ನು ಎಲ್ಲ ಡಿಲೀಟ್ ಮಾಡಿಬಿಡ್ರಿ. ನಿಮಗೆ ಯಾವ ಕೋರ್ಸ್ ಬೇಕೋ ಅಷ್ಟೇ ಉಳಿಸ್ರಿ, ಅದೇ ಇರ್ತಾ ಮತ್ತೇನಿಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳು ಬೇರೆ ಸೀಟು ತೆಗೆದುಕೊಳ್ಳುವ ಕಾರಣದಿಂದ ಉದ್ಭವಿಸುವ ಸೀಟುಗಳನ್ನು ಸಹ ಮೆರಿಟ್ ಆಧಾರದ ಮೇಲೆ ಹಂಚಿಕೆ ಮಾಡೋದ್ರಿಂದ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಸೀಟುಗಳ ಲಭ್ಯತೆ ಇಲ್ಲದಿದ್ದರೂ ಸಹ ಆಪ್ಷನ್ಸ್ಗಳನ್ನು ಉಳಿಸಿಕೊಳ್ಳಬಹುದು. ಇಲ್ಲಿ ಏನು ಹೇಳಿದಪ್ಪ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ ಯಾವಾಗಂದರೆ 8ನೇ ತಾರೀಕು ಅಂತ ಹೇಳಿದ್ದಾರೆ. ಸೊ ಆ ಸೀಟ್ ಮ್ಯಾಟ್ರಿಕ್ಸ್ ಅಕಸ್ಮಾತ್ ಲಭ್ಯ ಇರಲಿಲ್ಲಪ್ಪ ಅಂದರೂ ನೀವು ಆಪ್ಷನ್ಸ್ಗಳನ್ನು ಆಪ್ಷನ್ಸ್ಗಳನ್ನು ಅಂದರೆ ಆ ಆಪ್ಷನ್ಸ್ಗಳನ್ನು ಇಟ್ಕೋಬೋದು, ಮತ್ತೇನಿಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಅಭ್ಯರ್ಥಿಗಳು ತಮಗೆ ಆಸಕ್ತಿ ಇರುವ ಆಪ್ಷನ್ಸ್ಗಳನ್ನು ಆದ್ಯತಾ ಕ್ರಮದಲ್ಲಿ ನಮೂದಿಸಲು ಸಲಹೆ ನೀಡಲಾಗಿದೆ. ನಿಮಗೆ ಎಷ್ಟನೇ ನೀವು ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಕಾಲೇಜಪ್ಪ ನಿಮ್ಮ ಕಾಲೇಜ್ ಭಾಳ ಇಷ್ಟ ಆಯಿತು ಅನ್ಕೋರಿ, ಆ ಕಾಲೇಜ್ ನೀವು 1ನೇ ಪ್ರಯಾರಿಟಿ ಕೊಡಬೇಕಂದ್ರೆ ನೀವು 1ನೇ ಪ್ರಯಾರಿಟಿ ಕೊಡ್ಬೋದು, ಇದೇ ಅರ್ಥ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಅಭ್ಯರ್ಥಿಗಳು ಎರಡನೇ ಸುತ್ತಿನಲ್ಲಿ ಭಾಗವಹಿಸಲು ಎಚ್ಚರಿಸುತ್ತಾರೆ. ಅಂದರೆ ಮೊದಲನೇ ಸುತ್ತಿನ ಹಂಚಿಕೆಯಾದ ಸೀಟಿಗಿಂತ ಉತ್ತಮವಾದ ಸೀಟನ್ನು ಆಯ್ಕೆ ಮಾಡಿಕೊಳ್ಳಲು ಭಾಗವಹಿಸುತ್ತಾರೆ. ಸೊ ಅದನ್ನೇ ಹೇಳಿದೆ ಅಲ್ಲ, ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ ಇಷ್ಟ ಆಗಿರ್ತದ, ಬಟ್ ಏನಪ್ಪ ಅಂದರೆ ಆ ಕಾಲೇಜ್ಗಿಂತ ಬೆಟ್ರ್ ಕಾಲೇಜ್ ಸಿಗ್ತದ ಅನ್ನೋ ಕಾರಣಕ್ಕೆ ಏನಪ್ಪ ಅಂದರೆ ಸೆಕೆಂಡ್ ರೌಂಡ್ಗೆ ಎಂಟ್ರಿ ಆಗಿರ್ತೀರಾ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಈ ಸುತ್ತಿನಲ್ಲಿ ಅಭ್ಯರ್ಥಿಗಳಿಗೆ ಯಾವುದೇ ಮೇಲ್ಪಟ್ಟ ಆದ್ಯತೆಗಳ ಸೀಟು ದೊರಕದಿದ್ದಲ್ಲಿ ಮೊದಲ ಸುತ್ತಿನಲ್ಲಿ ಯಾವುದಾದ್ರೂ ಸೀಟು ಹಂಚಿಕೆಯಾಗಿದ್ದಲ್ಲಿ ಅದೇ ಸೀಟು ಉಳಿಯುತ್ತದೆ. ಅಕಸ್ಮಾತ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಯಾವುದು ಕಾಲೇಜ್ ಸಿಗಲಿಲ್ಲಪ್ಪ ಅಂದರೆ ಫಸ್ಟ್ ಸಿಕ್ಕಿರೋ ಕಾಲೇಜೇ ರಿಮೈನಿಂಗ್ ಅದೇ ಕಾಲೇಜ್ ನಿಮ್ಮ ಹತ್ರ ಇರ್ತದೆ, ಆ ಕಾಲೇಜ್ ಲೇಟ್ ಆಗಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಚಾಯ್ಸ್ 2 ಅನ್ನು ಆಯ್ಕೆ ಮಾಡುವ ಅಭ್ಯರ್ಥಿಗಳು ಕೆಳಗಿನ ನಿರ್ದೇಶನಗಳನ್ನು ಪಾಲಿಸಬೇಕು. ಚಾಯ್ಸ್ 2 ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಾದ ಸೀಟನ್ನು ತಮ್ಮೊಡನೆ ಉಳಿಸಿಕೊಂಡು ಎರಡನೇ ಸುತ್ತಿನಲ್ಲಿ ಭಾಗವಹಿಸುತ್ತಾರೆ. ಇಲ್ಲಿ ನೋಡ್ಕೋರಿ ಕರೆಕ್ಟಾಗಿ, ಅಭ್ಯರ್ಥಿಗಳು ಮೊದಲ ಸುತ್ತಿನೇ ಆಯ್ಕೆಯಾದ ಅಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜು ಅದು ನೀವು ಹೋಲ್ಡಲ್ಲಿ ಇಟ್ಕೊಂಡು ನೀವು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿರ್ತೀರಾ. ಅಂಥ ಅಭ್ಯರ್ಥಿಗಳಿಗೆ ಯಾವುದೇ ಸೀಟು ಅಂದರೆ ಹೈಯರ್ ಆರ್ಡರ್ ಆಪ್ಷನ್ಸ್ ಹಂಚಿಕೆಯಾದಲ್ಲಿ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ರದ್ದುಗೊಳ್ಳುತ್ತದೆ. ಅಕಸ್ಮಾತ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಏನಾದರೂ ಒಂದು ಕಾಲೇಜ್ ಸೀಟ್ ಸಿಕ್ತಪ್ಪ ಅಂದರೆ ನಿಮಗೆ ಮೊದಲು ಸಿಕ್ಕಿರೋ ಕಾಲೇಜು ಆಟೋಮೆಟಿಕ್ ಡಿಲೀಟ್ ಆಗಿಬಿಡ್ತದೆ. ಎರಡನೇ ಸುತ್ತಿನಲ್ಲಿ ಯಾವುದೇ ಸೀಟು ಹಂಚಿಕೆಯಾಗದಿದ್ದಲ್ಲಿ ಮೊದಲನೇ ಸುತ್ತಿನಲ್ಲಿ ಪಡೆದ ಸೀಟು ಅವರ ಬಳಿ ಇರುತ್ತದೆ. ಅಕಸ್ಮಾತ್ ನಿಮಗೆ ಎರಡನೇ ಸುತ್ತಿನಲ್ಲಿ ಅಂದರೆ ಸೆಕೆಂಡ್ ರೌಂಡಲ್ಲಿ ಯಾವುದೂ ಸೀಟ್ ಸಿಗಲಿಲ್ಲಪ್ಪ ಅಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ನೀವು ಹೋಲ್ಡಲ್ಲಿ ಇಟ್ಟಿರ್ತಾರಲ್ಲ ಅದೇ ಕಾಲೇಜ್ ನಿಮ್ಮ ಹತ್ರ ನಿಮಗೆ ಸಿಗ್ತದೆ. ಸೊ ಇಲ್ಲಿ ನೋಡ್ಕೋಬೋದು ಹೈಯರ್ ಆರ್ಡರ್ ಆಪ್ಷನ್ಸ್ ಅಂದರೆ ಒಬ್ಬ ಅಭ್ಯರ್ಥಿಯು 180 ಆಪ್ಷನ್ಸ್ಗಳನ್ನು ದಾಖಲಿಸಿದ್ದಲ್ಲಿ ಇವುಗಳ ಪೈಕಿ ಮೊದಲನೇ ಸುತ್ತಿನಲ್ಲಿ ಅಭ್ಯರ್ಥಿಗೆ 123ನೇ ಕ್ರಮಾಂಕ ಆಪ್ಷನ್ಸ್ನ ಸೀಟು ದೊರಕಿದೆ ಎಂದು ಭಾವಿಸಿದಲ್ಲಿ 1ರಿಂದ 122ನೇ ಸೀಟುಗಳು ಹೈಯರ್ ಆರ್ಡರ್ ಆಪ್ಷನ್ಸ್ ಆಗುತ್ತದೆ. ಎರಡನೇ ಸುತ್ತಿನಲ್ಲಿ ಮೇಲಿನ ಯಾವುದೇ ಆಪ್ಷನ್ಸ್ಗಳಿಗೆ ಮೆರಿಟ್ ಆಧಾರದ ಮೇಲೆ ಸೀಟು ಹಂಚಿಕೆಯಾದಲ್ಲಿ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ರದ್ದುಗೊಳ್ಳುತ್ತದೆ. ಇದರ ಅರ್ಥ ಏನಪ್ಪ ಅಂದರೆ ನಾನು ಜಾಸ್ತಿ ಉದ್ದವಾಗಿ ಹೇಳಲ್ಲ, ಕರೆಕ್ಟಾಗಿ ತಿಳಿಸ್ಕೊಡ್ತೀನಿ. ಸೊ ಎಕ್ಸಾಂಪಲ್ ಏನಪ್ಪ ಅಂದರೆ 180 ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ, ಅದರಲ್ಲಿ ನಿಮಗೆ ಏನಪ್ಪ ಅಂದರೆ 123ನೇ ಸೀಟು ಸಿಕ್ಕೈತೆ. ಸೊ 123 ಸೀಟ್ ಸಿಕ್ಕೋದು ಏನಪ್ಪ ಅಂದರೆ 1 ಅಂದರೆ 1ರಿಂದ 123 ಅಷ್ಟೇ ಆಪ್ಷನ್ಸ್ಗಳು ನಿಮ್ಮ ಹತ್ರ ಉಳಿತಾವ. ಸೊ 123 ಎಲ್ಲ 123ರಿಂದ 180 ಏನೇನಾದವ ಅದೆಲ್ಲ ಡೇಟ್ ಆಗಿಬಿಡ್ತಾವೆ. ಸೊ ನಿಮಗೆ ಅಕಸ್ಮಾತ್ 1ರಿಂದ 122ನೇ ಆಪ್ಷನ್ಸ್ವರೆಗೂ ಯಾವುದಾದ್ರು ಕಾಲೇಜ್ ಸಿಕ್ಕರೆ ಏನಪ್ಪ ಅಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ ಆಟೋಮೆಟಿಕ್ ಡೇಟ್ ಆಗಿಬಿಡ್ತದ, ಇಷ್ಟೇ ಮತ್ತೇನಿಲ್ಲ. ಸೊ ನೆಕ್ಸ್ಟ್ ಹೈಯರ್ ಆರ್ಡರ್ಸ್ ಆಪ್ಷನ್ಸ್ಗಳಲ್ಲಿ ಯಾವುದೇ ಸೀಟು ಹಂಚಿಕೆ ಆಗದಿದ್ದಲ್ಲಿ ಮೊದಲ ಸುತ್ತಿನಲ್ಲಿ ಆಯ್ಕೆಯಾದ ಸೀಟು ಅಭ್ಯರ್ಥಿ ಹೆಸರಿನಲ್ಲಿರುತ್ತದೆ. ಇದರ ಮೀನಿಂಗ್ ಏನಪ್ಪ ಅಂದರೆ ನಿಮಗೆ ಅಕಸ್ಮಾತ್ ಸೆಕೆಂಡ್ ರೌಂಡಲ್ಲಿ ನೀವು ಫಾರ್ ಎಕ್ಸಾಂಪಲ್ ಅದೇ ಹೇಳಿದೆಲ್ಲ 1ರಿಂದ 123ನೇ ಆಪ್ಷನ್ಸ್ ಅಲ್ಲಿ ಏನಿದೆಯಪ್ಪ ಅಂದರೆ ನೋಡ್ಕೊ ಕರೆಕ್ಟಾಗಿ 180 ಒಬ್ಬ ಸ್ಟೂಡೆಂಟ್ 180 ಆಪ್ಷನ್ ಎಂಟ್ರಿ ಮಾಡ್ಯಾನ, ಅದರಲ್ಲಿ ಅವನಿಗೆ ಏನಪ್ಪ ಅಂದರೆ 123ನೇ ಆಪ್ಷನ್ ಸಿಗ್ತದ. ಸೊ 123ನೇ ಆಪ್ಷನ್ ಸಿಕ್ಕರೆ ಏನಪ್ಪ ಅಂದರೆ ಅಲ್ಲಿ 1ರಿಂದ 122ನೇವರೆಗೂ ಕಾಲೇಜ್ ಇರ್ತಾವ. 122 ಕೆಳಗೆ ಇರೋ ಎಲ್ಲ ಕಾಲೇಜ್ ಏನಪ್ಪ ಅಂದರೆ ಡೇಟ್ ಆಗಿಬಿಡ್ತಾವ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ
ಇಲ್ಲಿ ನೋಡ್ಕೋಬೋದು. ಆ 122 ಅಂದರೆ 1ರಿಂದ 122 ಕಾಲೇಜು ಅಂದರೆ 1ರಿಂದ 122 ಕಾಲೇಜ್ರಿಗೂ ಅದರಲ್ಲಿ ಯಾವುದಾದ್ರೂ ಕಾಲೇಜ್ ಸಿಕ್ಕರೆ ಏನಪ್ಪ ಅಂದರೆ ನಿಮಗೆ ಅಕಸ್ಮಾತ್ ಸಿಕ್ಕರೆ ಫಸ್ಟ್ ರೌಂಡಲ್ಲಿ ಕಾಲೇಜ್ ಅಲಾಟ್ ಆಗಿರೋದು ಡಿಲೀಟ್ ಆಗ್ತದೆ. ಅಕಸ್ಮಾತ್ ಸಿಗಲಿಲ್ಲಪ್ಪ ಅಂದರೆ ಏನಪ್ಪ ಅಂದರೆ ಸಿಗಲಿಲ್ಲ ಅಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಇರೋ ಕಾಲೇಜೇ ನಿಮ್ಮ ಹತ್ರ ಇರ್ತದೆ, ಏನೂ ತೊಂದರೆ ಇಲ್ಲ. ಸೊ ಅಭ್ಯರ್ಥಿಗಳು ಹೈಯರ್ ಆರ್ಡರ್ ಆಪ್ಷನ್ಸ್ಗಳನ್ನು ಬದಲಾಯಿಸಿಕೊಳ್ಳಬಹುದು ಅಥವಾ ಆದ್ಯತೆ ಕ್ರಮಗಳನ್ನು ಮಾರ್ಪಡಿಸಿಕೊಳ್ಳಬಹುದು ಅಥವಾ ಯಾವುದಾದ್ರೂ ಆಪ್ಷನ್ಸ್ ಬೇಡವಾದಲ್ಲಿ ತೆಗೆದು ಹಾಕಬಹುದು. ಅಂದರೆ ಅದೇ ಹೇಳಿದೆ ಅಲ್ಲ, ರಿಅರೇಂಜು, ಡಿಲೀಟ್ ಆಪ್ಷನ್ಸು ಮತ್ತು ನಿಮಗೆ ಆ ಕಾಲೇಜ್ ಬೇಡ ಅಂದರೆ ನೀವು ತೆಗೆದು ಹಾಕ್ಬೋದು, ಅದನ್ನು ಮಾಡಬಹುದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಚಾಯ್ಸ್ 3 ಕೊಟ್ಟವರಿಗೆ ಚಾಯ್ಸ್ 3 ಅಭ್ಯರ್ಥಿಗಳು ಮೊದಲ ಸುತ್ತಿನಲ್ಲಿ ಆಯ್ಕೆಯಾದ ಸೀಟು ಇಷ್ಟವಿರೋದಿಲ್ಲ. ಚಾಯ್ಸ್ 3 ನಿಮ್ಗೆ ಏನಪ್ಪ ಅಂದರೆ ನೀವು ಯಾವ ಚಾಯ್ಸ್ 3 ಕೊಟ್ಟಿರ್ತೀರಪ್ಪ ಅಂದರೆ ಆ ಕಾಲೇಜ್ ಇಷ್ಟ ಇರಲ್ಲ ಅಂತ ಕೊಟ್ಟಿರ್ತೀರಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಚಾಯ್ಸ್ 3 ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಾದ ಸೀಟನ್ನು ರದ್ದುಪಡಿಸಿಕೊಂಡು ತಮ್ಮೊಡನೆ ಉಳಿಸಿಕೊಳ್ಳದೆ, ಅಂದರೆ ನಿಮಗೆ ಚಾಯ್ಸ್ 3 ಅಂದರೆ ನೀವು ಡೈರೆಕ್ಟ್ ಆ ಸೀಟು ನೀವು ಸೀಟ ಹೋಲ್ಡಲ್ಲಿ ಕೂಡ ಹೋಲ್ಡಲ್ಲಿ ಕೂಡ ಇಡೋಕ್ಕೆ ಇಷ್ಟ ಇರಲ್ಲ. ಸೊ ಅದಕ್ಕೆ ನೀವು ಏನಪ್ಪ ಅಂದರೆ ಡೈರೆಕ್ಟ್ ಸೆಕೆಂಡ್ ರೌಂಡ್ಗೆ ಎಂಟ್ರಿ ಆಗಿರ್ತೀರ, ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿರ್ತೀರಾ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಅಂಥ ಅಭ್ಯರ್ಥಿಗಳಿಗೆ ಯಾವುದೇ ಸೀಟು ಹಂಚಿಕೆ ಆದಲ್ಲಿ ಮಾತ್ರ ಅವರು ಸೀಟನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಇಲ್ಲಿ ನೋಡ್ಕೋಬೋದು, ಅಂಥ ಅಭ್ಯರ್ಥಿಗಳಿಗೆ ಯಾವುದೇ ಸೀಟು ಹಂಚಿಕೆ ಆದಲ್ಲಿ ಮಾತ್ರ ಅವರು ಅಂದರೆ ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ನೀವು 80 ಆಪ್ಷನ್ ಎಂಟ್ರಿ ಮಾಡಿರ್ತೀರಾ, ಅದರಲ್ಲಿ ನಿಮಗೆ ಫಸ್ಟ್ ರೌಂಡಲ್ಲಿ ಏನು ಮಾಡಿರ್ತೀರಪ್ಪ ಅಂದರೆ ನೀವು ಅದರಲ್ಲಿ ನಿಮಗೆ ಯಾವುದೋ ಒಂದು ಕಾಲೇಜ್ ಸಿಕ್ಕಿರ್ತದೆ, ಆ ಕಾಲೇಜ್ ನಿಮಗೆ ಇಷ್ಟ ಇರಲ್ಲ. ಸೊ 80ಅಲ್ಲಿ ಒಂದು ಡಿಲೀಟ್ ಆಗಿಬಿಡ್ತದೆ, ಅದರಲ್ಲಿ 79 ಉಳಿತದೆ. 79 ಕಾಲೇಜಲ್ಲಿ ನಿಮಗೆ ಸೆಕೆಂಡ್ ರೌಂಡಲ್ಲಿ ಆ 79 ಕಾಲೇಜಲ್ಲಿ ಯಾವುದಾದ್ರೂ ಒಂದು ಕಾಲೇಜ್ ಸಿಗಲಿಲ್ಲಪ್ಪ ಸಿಕ್ತು ಅಂದರೆ ಅದರಲ್ಲಿ ಒಂದು ಕಾಲೇಜ್ ನೀವು ಆ ಕಾಲೇಜು ಕನ್ಫರ್ಮ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಚಾಯ್ಸ್ 3 ಅಭ್ಯರ್ಥಿಗಳಿಗೆ 2ನೇ ಸುತ್ತಿನಲ್ಲಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವ ಪ್ರಕ್ರಿಯೆ ಪ್ರಾರಂಭಿಸಿದ ನಂತರ ಮೊದಲನೇ ಸುತ್ತಿನಲ್ಲಿ ಅಭ್ಯರ್ಥಿಗಳು ದಾಖಲಿಸಿದ ಎಲ್ಲ ಆಪ್ಷನ್ಸ್ಗಳನ್ನು ತೋರಿಸಲಾಗುವುದು. ಅಂದರೆ ಇವಾಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದ ನಂತರ ಏನಪ್ಪ ಅಂದರೆ ನೀವು ಫಸ್ಟ್ ರೌಂಡಲ್ಲಿ ಏನೇನು ಆಪ್ಷನ್ ಎಂಟ್ರಿ ಮಾಡಿರ್ತೀರ ಅದೆಲ್ಲ ನಿಮಗೆ ಶೋ ಆಗುತ್ತಾ. ಸೊ ಮೊದಲನೇ ಸುತ್ತಿನಲ್ಲಿ ಹಂಚಿಕೆ ಆದ ಅಭ್ಯರ್ಥಿ ರದ್ದುಪಡಿಸಿಕೊಂಡ ಆಪ್ಷನ್ಸನ್ನು ಹೊರತುಪಡಿಸಿ, ಅಂದರೆ ನಿಮಗೆ ಒಂದು ಕಾಲೇಜ್ ಸಿಕ್ಕಿರ್ತದೆ, ಆ ಕಾಲೇಜ್ ಆಟೋಮೆಟಿಕ್ ಡಿಲೀಟ್ ಆಗಿರ್ತದೆ, ಆ ಕಾಲೇಜ್ ಒಂದು ಬಿಟ್ಟು ರಿಮೈನಿಂಗ್ ಎಲ್ಲ ಕಾಲೇಜ್ ಶೋ ಆಗ್ತಾವೆ. ಸೊ ಅಭ್ಯರ್ಥಿಗಳು ಆಪ್ಷನ್ಸ್ಗಳನ್ನು ಬದಲಾಯಿಸಿಕೊಳ್ಳಬಹುದು ಅಥವಾ ಆದ್ಯತೆ ಕ್ರಮಗಳನ್ನು ಮಾರ್ಪಡಿಸಿಕೊಳ್ಳಬಹುದು ಅಥವಾ ಯಾವುದಾದ್ರೂ ಆಪ್ಷನ್ಸ್ ಬೇಡವಾದಲ್ಲಿ ತೆಗೆದು ಹಾಕಬಹುದು. ಅದೇ ಸೇಮು, ಮತ್ತೇನಿಲ್ಲ. ನಿಮಗೆ ಬೇಕಾದರೆ ಆ ಕಾಲೇಜ್ ಇಟ್ಕೋಬೋದು ಅಥವಾ ನಿಮಗೆ ಬೇಕಾಗಿದ್ದಲ್ಲ ಅಂದರೆ ಆ ಕಾಲೇಜ್ ಡಿಲೀಟ್ ಮಾಡ್ಬೋದು. ಸೊ ವೆರಿ ಇಂಪಾರ್ಟೆಂಟ್ ಒನ್ ಅಪ್ಡೇಟ್ ಏನಪ್ಪ ಅಂದರೆ ಎಲ್ರಿಗೂ ಗೊತ್ತಿರಲಿ ಏನಪ್ಪ ಅಂದರೆ ಫಸ್ಟ್ ರೌಂಡಲ್ಲಿ ಎಲ್ಲರೂ ಏನು ಮಿಸ್ಟೇಕ್ ಮಾಡಿದಿರಪ್ಪ ಅಂದರೆ ಸುಮ್ಮನೆ ಎಲ್ಲ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿದ್ರೆ ಅಂಥವ್ರು ಏನು ಮಾಡಬೇಕಪ್ಪ ಅಂದರೆ ನಿಮಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಮಾತ್ರ ಉಳಿಸ್ಕೊಂಡು ರಿಮೈನಿಂಗ್ ಎಲ್ಲ ಕೋರ್ಸ್ ಡಿಲೀಟ್ ಮಾಡಿರಿ. ನಿಮಗೆ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ಇರ್ತದೆ. ಮತ್ತು 2 ಲಕ್ಷ 1 ಲಕ್ಷ 1,50,000 2 ಲಕ್ಷ ಇರಲಿ, ನಿಮಗೆ ಕೂಡ ಸೀಟ್ ಸಿಗ್ತದೆ. ವೇಟ್ ಮಾಡಿರಿ, ಅಂತ ತೊಂದರೆ ಇಲ್ಲ, ಆರಾಮಾಗಿ ಸೀಟ್ ಸಿಗ್ತದೆ. ಸೊ ಈ PDF ಅರ್ಥ ಆಗಲಿಲ್ಲಪ್ಪ ಅಂದರೆ ಇನ್ನೊಂದ್ಸಲ ಕರೆಕ್ಟಾಗಿ ಓದ್ಕೊರಿ. ನಾನು ಭಾಳ ಅವಸರದಲ್ಲಿ ಹೇಳಿದ್ದೀನಿ, ನನಗೆ ಗೊತ್ತು. ಸೊ ಅಕಸ್ಮಾತ್ ನಿಮಗೆ ಒಂದ್ಸಲ ಅರ್ಥ ಆಗಲಿಲ್ಲಪ್ಪ ಅಂದರೂ ನಾನು PDF ಗ್ರೂಪಲ್ಲಿ ಕಳಿಸಿರ್ತೀನಿ, ಅಥವಾ ನೀವು ಕೆ ವೆಬ್ಸೈಟಲ್ಲಿ ಹೋಗಿ ಕೂಡ ಚೆಕ್ ಮಾಡ್ಕೋಬೋದು. ಆರಾಮಾಗಿ ಏನು ಟೆನ್ಷನ್ ಇಲ್ಲದೆ ಕರೆಕ್ಟಾಗಿ ಓದ್ಕೊರಿ, ಎಲ್ಲ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೆಕೆಂಡ್ ರೌಂಡ್ ಬಗ್ಗೆ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರ್ರಿ. ಟೇಕ್ ಕೇರ್, ಬಾಯ್.